ರಾಜೇಶ್ ಎಕ್ಸ್ಪೋರ್ಟ್ ನ್ಯೂಸ್ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಬಟನ್ ಒತ್ತಿ. ಖಾತೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸುಮಾರು ಪೆಂಡಿಂಗ್ ಇರೋರೆಲ್ಲ 6 ತಿಂಗಳು ಮುಗಿಸ್ತೀವಿ. ನಿರಂತರವಾಗಿ ಮೀಟಿಂಗ್ ಮಾಡ್ತಾ ಇದೀವಿ. 15 ದಿವಸಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಒಂದು ಹಂತಕ್ಕೆ ತಂದಿದ್ದೀವಿ, ಮುಗಿಸ್ತೀವಿ. ಕೆಂಪೇಗೌಡ ಜಯಂತಿ ಸರ್, ಕೆಂಪೇಗೌಡ ಜಯಂತಿ 27ನೇ ತಾರೀಕು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. 27ನೇ ತಾರೀಕು ಮಾಮೂಲಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಇಲ್ಲಿಂದ ನಮ್ಮ ಸಮಾಧಿಯಿಂದ ಈ ಸ್ಟ್ಯಾಚ್ಯೂವರೆಗೂ ಕೂಡ ಮೆರವಣಿಗೆ ಬಂದು ಅಲ್ಲಿಂದ BBMP ವ್ಯಾಪ್ತಿಗೆ ಅವ್ರು ಇದನ್ನ ಏನೋ ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೇರ್ಪಡೆ ಕಾರ್ಯಕ್ರಮ ಎಲ್ಲರೂ 27ನೇ ತಾರೀಕು 7 ಗಂಟೆಗೆ ಎಲ್ಲ ನಮ್ಮ ಸ್ನೇಹಿತರುಗಳು, ಒಕ್ಕಲಿಗರ ಸಂಘದ ಕೆಂಪೇಗೌಡರ ಅಭಿಮಾನಿಗಳು ಎಲ್ಲರೂ ಆ ಒಂದು ಸಮಾಧಿ ಹತ್ರ ಬರಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಯೋಗ ಸೇರ್ಪಡೆ ಇದೆ. JDS ಕಾರ್ಯಕರ್ತರು ಕಾಂಗ್ರೆಸ್ ಆಗ್ತಾ ಇದ್ದಾರೆ ಅಂತ ಒಂದು ಗುಮಾನಿ ಇದೆ. ಹೌದು, ಸುಮಾರು ಜನ ಸೇರ್ಕೊತಾ ಇದ್ದಾರೆ. ನಮ್ಮ ಹತ್ರ ಇರೋರು ಕೆಲವರು ಖಾಲಿ ಮಾಡ್ತಾವ್ರೆ, ಆ ಕಡೆ ಇರೋರು ನಮ್ಮ ಹತ್ರ ಬರ್ತಾವ್ರೆ. ಕೆಲವರು ಖಾಲಿ ಮಾಡ್ತಾವ್ರೆ, ಆ ಕಡೆ ನಮ್ಮ ಹತ್ರ ಬರ್ತಾವ್ರೆ. ಇದೇ ವಾಸ್ತವಾಂಶ. ಈಗ ಅವರು ಮಾಜಿ ಶಾಸಕರು ಇದು ಪ್ರೆಸ್ ಮೀಟ್ ಮಾಡಿದಾಗ ತಾಮ್ ಬಂದ್ಬಿಡ್ತಾರೆ, ಬಾಲ್ಕಡಿ ಜೊತೆ ಯಾರು ಇರಲ್ಲ ಅಂತ ಹೇಳ್ತಿದ್ರಲ್ಲ, ಹಂಗೆ ಯಾರ್ಯಾರೋ ತಾಮ್ ಅವ್ರ ಹತ್ರ ಯಾರ್ಯಾರು ಮಾತಾಡೋರು ಅವ್ರನ್ನ ಖಾಲಿ ಮಾಡ್ತಾರೆ, ಆ ಕಡೆ ಇರೋರು ನಮ್ಮ ಎದುರು ಬರ್ತಾರೆ. ಪಕ್ಷಾಂತರ ಪ್ರಭಾವ ನಡೀತಾ ಇದೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಪ್ರೀತಿ ಇರ್ತದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಅಭಿಮಾನ ಇರ್ತದೆ ಅವ್ರದ್ದು ಹೋಯ್ತಾರೆ. ನಮ್ಮ ಮೇಲೆ ಪ್ರೀತಿ ಇರೋರು ನಮ್ಮ ಹತ್ರ ಬರ್ತಾರೆ, ಅವ್ರ ಮೇಲೆ ಪ್ರೀತಿ ಇರೋರು ಆ ಕಡೆಗೆ ಹೋಯ್ತಾರೆ. ಏನ್ ನಮ್ಮ ಹತ್ರ ದುಡ್ಡಿಲ್ಲ, ಏನ ವಿಷಯ ಉಂಡುವ ಒಂದೂವರೆ ಕೊಡ್ಬೇಕು ನಮ್ಗೆ. ಸ್ಥಳ ವಿಸಿಟ್ ಮಾಡಿ ವಾಸ್ತವಾಂಶದ ವರದಿ ಕೊಡು ಅಂತ ಹೇಳಿದ್ದೀನಿ. ಮುಂದಿನ 15 ದಿವಸದಲ್ಲಿ ಸುಮಾರು ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತೀವಿ. ಮುಂದಿನ ತಿಂಗಳು ನಮ್ಮ DCM ಕೃಷ್ಣ ಬೈರೇಗೌಡರು ಸಭೆ ಇದೆ, ಅದರೊಳಗಡೆ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾರ್ಯಾರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಸಭೆಯಲ್ಲಿ ಮಂಜೂರಾಗಿ ಅವ್ರಿಗೆಲ್ಲ ಹಕ್ಕುಪತ್ರ ಕೊಡಬೇಕು. ಹಕ್ಕುಪತ್ರ ಕೊಟ್ಟರವ್ರಿಗೆ ಖಾತೆ ಮಾಡಬೇಕು ಅಂತ ಯಾರು ಹೇಳಿದ್ದೀವಿ. ಅದರಂತೆ ಎಲ್ಲ ಕೆಲಸ ಮಾಡ್ತಾವೆ. ಓಕೆ ಸರ್, ಧನ್ಯವಾದ ಸರ್. ಈಗ 2028ಕ್ಕೆ ನಮ್ಮದೇ ಸರ್ಕಾರ DCM DK ಶಿವಕುಮಾರ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ನೀವು ಆಡಳಿತಾರೂಢ ಶಾಸಕರಿದ್ದೀರಾ, ಅದಕ್ಕೆ ಏನು ಪ್ರತಿಕ್ರಿಯೆ? ಸರ್ಕಾರ ಅವರ ಇದನ್ನ ಎಂಡಾರ್ಸ್ ಮಾಡ್ತೀನಿ ನಾನು. 28ಕ್ಕೂ ನಮ್ಮದೇ ಸರ್ಕಾರ ಬರ್ತದೆ. ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಮಧ್ಯೆ ಅಭಿವೃದ್ಧಿನೂ ಮಾಡ್ತೀವಿ. ಸರ್, ಇವಾಗ ಇತ್ತೀಚೆಗೆ ರೌಂಡ್ಸ್ ಹೋಯ್ತೀರಾ ಅಂತ ಹೇಳಿ ಪಂಚಾಯತಿ ವೈಸ್ ರೌಂಡ್ಸ್ ಹೋಯ್ತೀರಾ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದೀರಾ. ಯಾವಾಗ ಹೋಗ್ತೀರಾ? ಆಷಾಢದಲ್ಲಿ ಹೋಗ್ಬೇಕು ಅಂತ ಮಾಡಿದ್ದೀವಿ. ಇವತ್ತು ಕಾರ್ಯಕ್ರಮ ನೀವೇ ನೋಡಿ.